ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಇಲ್ಲಿ ನೋಡಿ, ನಾವು ಈ ಹಿಂದಿನ ಅವಧಿಯಲ್ಲಿ ಪರಮಾಣುವಿನ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು 8ನೇ ತರಗತಿಯಲ್ಲಿ ಪರಮಾಣುವಿನ ಅಭ್ಯಾಸವನ್ನು ಮಾಡಿದ್ದೀರಿ. ಅದೇ ರೀತಿ 7ನೇ ತರಗತಿಯಲ್ಲಿ ಸಹ ನೀವು ಪರಮಾಣುವಿನ ಕುರಿತು ತಿಳ್ಕೊಂಡಿದ್ದೀರ. ಅದರ ಆಧಾರದ ಮೇಲೆ ನಾವು ಪರಮಾಣುವಿನ ಕುರಿತು ಚರ್ಚಿಸ್ತಾ ಇದ್ವಿ ಹಿಂದಿನ ಅವಧಿಯಲ್ಲಿ. ಈ ಪರಮಾಣುವಿನ ಒಂದು ರಚನೆಯನ್ನ ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಪರಮಾಣುವಿನ ರಚನೆ. ಹಾಗಾದ್ರೆ ಈ ಹಿಂದೆ ನಾವು ಪರಮಾಣು ಅಂದ್ರೇನು ಅಂತ ತಿಳ್ಕೊಂಡಿದ್ದೀವಿ. ಅದರ ಕುರಿತು ಒಂದು ಸಣ್ಣ ಕಥೆಯನ್ನು ನಾನು ನಿಮಗೆ ಹೇಳ ಬಯಸ್ತೀನಿ. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಒಂದು ಯಾತ್ರೆಗೆ ಹೊರಟಿರ್ತಾರೆ. ಒಂದು ಯಾತ್ರೆಗೆ ಹೊರಟಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಬಳಿ ಆಹಾರದ ಪದಾರ್ಥವನ್ನ ಕೊಂಡೊಯ್ತಾ ಇರ್ತಾನೆ. ಇದೇ ರೀತಿ ಆಹಾರದ ಪದಾರ್ಥವನ್ನ ಕೊಂಡೊಯ್ಯುವಾಗ ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಯಾತ್ರೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ದಣಿವಾಗುತ್ತೆ. ತನ್ನ ದಣಿವನ್ನು ಆರಿಸಲಿಕ್ಕೆ ಒಂದು ಮರದ ಕೆಳಗೆ ಕೂತ್ಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ. ನಂತರ ಸ್ವಲ್ಪ ಭೋಜನವನ್ನ ಮಾಡ್ತಾನೆ. ಭೋಜನ ಮಾಡಿದ ನಂತರ ಮತ್ತೆ ಪುನಃ ತನ್ನ ಯಾತ್ರೆಯನ್ನ ಪ್ರಾರಂಭಿಸ್ತಾನೆ. ಆ ತನ್ನ ಯಾತ್ರೆಯನ್ನ ಪ್ರಾರಂಭಿಸುವಾಗ ಅವನೇನ್ ಮಾಡ್ತಾನೆ, ತನ್ನ ಕೈಯಲ್ಲಿ ಒಂದು ರೊಟ್ಟಿಯ ತುಂಡನ್ನ ಹಿಡ್ಕೊಂತಾನೆ. ಒಂದು ರೊಟ್ಟಿ ಹಿಡ್ಕೊಂತಾನೆ. ಆ ರೊಟ್ಟಿಯನ್ನ ಹಿಡ್ಕೊಂಡು ಅವನಿಗೆ ಏನೋ ಬೇಸರ ಆಗಿರುತ್ತೆ. ಆ ರೊಟ್ಟಿಯನ್ನ ಹಿಡ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಅದನ್ನ ಮುಡ್ಕಂತ ಹೋಗ್ತಾನೆ. ರೊಟ್ಟಿಯನ್ನ ಏನ್ ಮಾಡ್ತಾನೆ, ಮುಡ್ಕಂತ ಹೋಗ್ತಾನೆ. ಈ ರೀತಿಯಾಗಿ ಆ ರೊಟ್ಟಿಯನ್ನ ಮುಡ್ಕೊಳ್ತಾ ಹೋಗುವಾಗ ನಿರಂತರವಾಗಿ ಹೀಗೆ ಮುರಿತಾನೆ, ಎಸಿತಾನೆ, ಮುರಿತಾನೆ, ಎಸಿತಾನೆ, ಮತ್ತೆ ಮುರಿತಾನೆ, ಎಸಿತಾನೆ. ಈ ರೀತಿಯಾಗಿ ಮುರಿತಾ ಹೋಗುವಾಗ ಕೊನೆಗೆ ಅವನಿಗೇನಾಗುತ್ತಂದ್ರೆ, ಮುರಿಲಿಕ್ಕೆ ಸಾಧ್ಯವಿಲ್ಲದಷ್ಟು ಒಂದು ಅತ್ಯಂತ ಚಿಕ್ಕ ತುಣುಕು ಉಳ್ಕೊಳ್ಳುತ್ತೆ ಅವನ ಕೈಯಲ್ಲಿ. ಈ ರೀತಿಯಾಗಿ ಅವನಿಗೆ ಯಾವಾಗ ಆ ರೊಟ್ಟಿಯ ತುಂಡನ್ನ ಮುರಿತಾ ಕೊನೆಗೆ ಮುರಿಯಲು ಸಾಧ್ಯವಿಲ್ಲದಂತಹ, ತುಂಡು ಮಾಡಲು ಸಾಧ್ಯವಿಲ್ಲದಂತಹ ಒಂದು ಸೂಕ್ಷ್ಮ ಕಣ ದೊರಕುತ್ತೋ ಆಗ ಅವನಿಗೆ ಒಳಿಯುತ್ತೆ, ಓ ಹಾಗಾದ್ರೆ ನಾವು ವಸ್ತುಗಳನ್ನ ವಿಭಜಿಸುತ್ತಾ ಹೋದಾಗ ಕೊನೆಗೆ ಅಂತ್ಯದಲ್ಲಿ ವಿಭಜಿಸಲು ಅಸಾಧ್ಯವಾದ ಸೂಕ್ಷ್ಮ ಕಣ ದೊರಕುತ್ತೆ ಅಂತ ಅವನಿಗೆ ಗೊತ್ತಾಗ. ಆ ಒಂದು ವೀಕ್ಷಣೆಯ ಆಧಾರದ ಮೇಲೆ ಪರಮಾಣು ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನ ಯಾರಂದ್ರೆ ಕಣಾದ ಅಂತಕ್ಕಂಥ ವ್ಯಕ್ತಿ ಊಹಿಸ್ತಾನೆ. ಅದೇ ಈ ಪರಮಾಣು. ನಾವೇನು ನೋಡಿದ್ದೀವಿ, ವಿಭಜಿಸಲು ಅಸಾಧ್ಯವಾದ ಚಿಕ್ಕ ಕಣಕ್ಕೆ
ಪರಮಾಣು ಅಂತ ಕರೀತಾರೆ ಅಂತ ಆ ವ್ಯಕ್ತಿ ನಮಗೆ ಪರಮಾಣುವಿನ ಪರಿಕಲ್ಪನೆಯನ್ನ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಪರಮಾಣುವಿನ ಪರಿಕಲ್ಪನೆ ನಮಗೆ ತಿಳಿಸಿಕೊಟ್ಟಂತಹ ವ್ಯಕ್ತಿ ಗಣಾಧ, ಮಹರ್ಷಿ ಗಣಾಧರವರು ಆ ಪರಮಾಣುವಿನ ಪರಿಕಲ್ಪನೆಯನ್ನ ತಿಳಿಸಿಕೊಡ್ತಾರೆ. ಗೊತ್ತಾಯ್ತಲ್ಲ ಮಕ್ಕಳೇ, ಯಾವ ರೀತಿಯಾಗಿ ನಮಗೆ ಈ ಪರಮಾಣು ಅಂತಕ್ಕಂತಹ ಕಲ್ಪನೆ ಮೂಡಿ ಬಂತು. ಪರಮಾಣುವಿನ ಪರಿಕಲ್ಪನೆಯನ್ನ ತಿಳಿಸಿಕೊಟ್ಟವರು ಯಾರು? ಹಾಗಾದ್ರೆ ಈಗ ನಾವು ಆ ಪರಮಾಣುವಿನ ರಚನೆ ಹೇಗೆ ಇರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಮಾದರಿಯನ್ನ ತೋರಿಸ್ತಾ ಇದ್ದೀನಿ. ಕಾಣುತ್ತಾ? ಇದು ಒಂದು ಮಾದರಿ, ಪರಮಾಣುವಿನ ಮಾದರಿ. ಈ ಮಾದರಿಯನ್ನ ವೀಕ್ಷಿಸಿ. ಕಾಣುತ್ತಾ? ನೋಡಿ, ಇದನ್ನ ವೀಕ್ಷಣೆ ಕೊಡೋಣ. ತೋರಿಸಿ, ಎಲ್ಲರಿಗೂ ತೋರಿಸ, ಹತ್ತತ್ರ ಹೋಗು, ಅವ್ರ ಬಳಿ ಹೋಗಿ ತೋರಿಸ. ನಿಧಾನ, ಅದನ್ನು ಸರಿಯಾಗಿ ವೀಕ್ಷಿಸಬೇಕು. ನೋಡ್ತಾ ಇದ್ದೀರಲ್ವಾ? ನೋಡಿ, ಇದು ಪರಮಾಣುವಿನ ಮಾದರಿಯ ಒಂದು ಮಾದರಿ. ಹಾಗಾದ್ರೆ ಈಗ ನಾನು ಇದರ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ ಪರಮಾಣು ಯಾವ ಯಾವ ಕಣಗಳಿಂದ ಮಾಡಲ್ಪಟ್ಟಿದೆ. ಯಾರಿಗೆ ಉತ್ತರ ಗೊತ್ತು? ಕೈ ಎತ್ತಬೇಕು. ಪರಮಾಣುವು ಯಾವ ಯಾವ ಕಣಗಳಿಂದ ಮಾಡಲ್ಪಟ್ಟಿದೆ? ಪರಮಾಣುವಿನಲ್ಲಿ ಏನೇನಿರ್ತವೆ? ನೀರು, ಅಡಿಗೆ ಸೋಡಾ. ಅದು ಹೇಳ್ತಾ ಇರೋದು ಧಾತುಗಳನ್ನು. ನಾನು ಕೇಳ್ತಾ ಇರೋದು ಪರಮಾಣುವಿನಲ್ಲಿ ಯಾವ ಯಾವ ಕಣಗಳಿವೆ, ಪರಮಾಣು ಯಾವ ಯಾವುದರಿಂದ ಉಂಟಾಗಿದೆ? ಯಾಕಂದ್ರೆ ಪರಮಾಣು ಯಾವುದರಿಂದ ಉಂಟಾಗಿದೆ? ಎಸ್, ವೆರಿ ಗುಡ್, ವೆರಿ ಗುಡ್ ಅಲ್ವಾ? ಪರಮಾಣುವು ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳಿಂದ ಉಂಟಾಗಿದೆ. ಈ ಪರಮಾಣು ಏನಿದೆ, ಆ ಪರಮಾಣು 3 ಮೂಲಭೂತ ಕಣಗಳಿಂದ ಹೊಂದಿದೆ. ಆ ಪರಮಾಣುವು ಹೊಂದಿರುವಂತಹ 3 ಮೂಲಭೂತ ಕಣಗಳಂತ ಹೇಳಿದ್ರೆ, ಒಂದು ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳು. ಹೀಗೆ ಯಾವುದೇ ಒಂದು ಧಾತುವಿನ ಪರಮಾಣುವನ್ನು ತೆಗೆದುಕೊಂಡಾಗ ಆ ಪರಮಾಣುವು ಈ 3 ಮೂಲಭೂತ ಕಣಗಳಿಂದ ಮಾಡಲ್ಪಟ್ಟது. ಆ ಪರಮಾಣುವಿನ 3 ಮೂಲಭೂತ ಕಣಗಳೆಂದರೆ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್. ಹಾಗಾದರೆ ಈ ಪರಮಾಣುವಿನ ಮೂಲಭೂತ ಕಣಗಳು ಪರಮಾಣುವಿನಲ್ಲಿ ಹೇಗೆ ಇರ್ತವೆ ಅಂತಕ್ಕಂಥದ್ದು, ಯಾವ ರೀತಿಯಾಗಿ ಹಂಚಿಕೆ ಆಗಿರುವಂತಕ್ಕಂಥದ್ದನ್ನ ನಾವಿಲ್ಲಿ ಚಿತ್ರದ ಸಹಾಯದಿಂದ ನೋಡೋಣ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ,
ನೀವು ಇದೀಗ ಗಮನಿಸಿದ ಒಂದು ಮಾದರಿಯಲ್ಲಿ ಈ ರೀತಿಯಾದಂತಹ ರಚನೆ ಇದೆಯಾ? ಎಲ್ಲಿ ಇದೆ ಅದು? ಎಸ್, ಇದರ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರದ ರಚನೆ ಇದೆ, ಇದೆ ಅಲ್ವಾ? ಹಾಗಾದ್ರೆ ಅದರ ನಂತರ ನಮಗೆ ಮತ್ತೆ ಏನಿದಾವೆ? ಮತ್ತೆ ಎರಡು ಅಲ್ವಾ? ನೋಡಿ, ಆ ಪರಮಾಣುವಿನ ಸುತ್ತ ಆ ಬೀಜ ಕೇಂದ್ರದ ಸುತ್ತ ಮತ್ತೆ ಎರಡು ವೃತ್ತಗಳನ್ನು ನಾವು ಕಾಣ್ತಾ ಇದ್ದೀವಿ, ಹೌದಾ? ಹಾಗಾದರೆ ಇಲ್ಲಿ ನೋಡಿ, ಗಮನಿಸಿ, ಆ ಪರಮಾಣುವಿನ ಮಧ್ಯಭಾಗ ಅಂತ ಇದ್ರಲ್ಲಿ ಆ ಮಧ್ಯಭಾಗವನ್ನ ಏನಂತ ಕರಿತೀವಿ ಗೊತ್ತಾ? ಈ ಪರಮಾಣುವಿನ ಮಧ್ಯಭಾಗವನ್ನ ಏನೆಂದು ಕರಿತೀವಿ? ಇಲ್ಲೇ ನೋಡ್ತಾ ಇದ್ದೀರಾ, ಈ ಪರಮಾಣುವಿನ ಮಧ್ಯಭಾಗವನ್ನ ನಾವು ಏನಂತ ಕರಿತೀವಿ? ಗೊತ್ತಿದೆಯಾ ಯಾರಿಗಾದ್ರು? ನೋಡಿ, ಈ ಪರಮಾಣುವಿನ ಮಧ್ಯಭಾಗವನ್ನ ಬೀಜ ಕೇಂದ್ರ ಅಂತ ಕರಿತೀವಿ. ಪರಮಾಣುವಿನ ಮಧ್ಯಭಾಗವನ್ನು ಬೀಜ ಕೇಂದ್ರ, ಬೀಜ ಕೇಂದ್ರ ಅಂತ ಕರೀತೀವಿ. ಅಥವಾ ಇಂಗ್ಲಿಷ್ ನಲ್ಲಿ ಅದಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ನ್ಯೂಕ್ಲಿಯಸ್, ಈ ಕೇಂದ್ರ ಭಾಗವನ್ನ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಓಕೆ, ಇಲ್ಲ ನೋಡಿ, ಈಗ ಆ ಕೇಂದ್ರ ಭಾಗದಲ್ಲಿ ಏನಿದಾವೆ? ಗುಂಡುಗಳಿದಾವಲ್ವಾ? ಆ ಗುಂಡುಗಳು ಏನಪ್ಪಾ ಅಂದ್ರೆ, ಆ ಗುಂಡುಗಳು ಈ ಪರಮಾಣುವಿನ ಮೂಲಭೂತ ಕಣಗಳು. ಆ ಗುಂಡುಗಳು ಏನಪ್ಪಾ ಅಂದ್ರೆ ಪರಮಾಣುವಿನ ಮೂಲಭೂತ ಕಣಗಳು. ಯಾಕೆ? ಪರಮಾಣುವಿನ ಮೂಲಭೂತ ಕಣಗಳು. ಹಾಗಾದ್ರೆ ಯಾವ ಮೂಲಭೂತ ಕಣಗಳು ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಇರ್ತವೆ? ಹೇಳ್ತೀರಾ ಯಾರಾದ್ರೂ? ಈ ಮೂರು ಮೂಲಭೂತ ಕಣಗಳಿದಾವಲ್ಲ, ಅವುಗಳಲ್ಲಿ ಎರಡು ಮೂಲಭೂತ ಕಣಗಳು ನಮಗೆ ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಇರ್ತವೆ. ಅವು ಯಾವುವು? ಎತ್ತಿಂತ ಹೇಳ್ಬೇಕು. ಯಾರಿಗೆ ಉತ್ತರ ಗೊತ್ತಿದೆ ಅವರು ಎತ್ತಿಂತ ಹೇಳ್ಬೇಕು. ಕರೆಕ್ಟ್ ನೀವು ಹೇಳ್ತಾ ಇರೋದು ಹೇಳು ಪುನೀತ್, ಕರೆಕ್ಟ್ ಹೇಳಿದ್ದು ಹೇಳು. ಎಸ್, ಪ್ರೋಟಾನ್, ಪ್ರೋಟಾನ್, ಎಸ್, ವೆರಿ ಗುಡ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್. ನೋಡಿ, ವೆರಿ ಗುಡ್. ಈ ಪರಮಾಣುವಿನ ಮೂರು ಮೂಲಭೂತ ಕಣಗಳೇನಿದಾವೆ ಅವುಗಳಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಏನಾಗಿರ್ತಪ್ಪ ಅಂತ ಹೇಳಿದ್ರೆ ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿರ್ತವೆ. ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಆ ಬೀಜ ಕೇಂದ್ರದಲ್ಲಿ ಇರ್ತವೆ. ನಂತರ ಆ ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಇರುವಂತಹ ಏನು ಮತ್ತೆ ವೃತ್ತ ಇದಾವಲ್ಲ ಅವನ್ನ ಕಕ್ಷೆ ಅಂತ ಕರಿತೀವಿ. ಬೇರೆ ಬೇರೆ ಕಕ್ಷೆಗಳಿರ್ತವೆ. ಕೆ, ಎಲ್, ಎಂ, ಎನ್ ಅಂತೇಳಿ ವಿವಿಧ ಕವಚಗಳು ಮತ್ತು ಕಕ್ಷೆಗಳು ಆ ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಇರುವಂತಹ ವೃತ್ತಗಳಿಗೆ ನಾವು ಕಕ್ಷೆಗಳು ಅಂತ ಹೇಳಿ ಕರಿತೀವಿ. ಆ ವಿವಿಧ ಕಕ್ಷೆಗಳಲ್ಲಿ ಈ ಎಲೆಕ್ಟ್ರಾನ್ಗಳಿದಾವಲ್ಲ, ಎಲೆಕ್ಟ್ರಾನ್ಗಳು ಏನ್ ಮಾಡ್ತಾ ಇರ್ತಾವಪ್ಪ ಅಂದ್ರೆ ಈ ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುತ್ತವೆ. ನೋಡಿ, ಇಲ್ಲಿರ್ತವೆ ಎಲೆಕ್ಟ್ರಾನ್ಗಳು. ಓಕೆ, ಈ ರೀತಿಯಾಗಿ ಆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಕಂಡುಬರುತ್ತವೆ. ಅದರ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುತ್ತವೆ. ಇದು ಪರಮಾಣುವಿನ ಕುರಿತಾದಂತಹ ಒಂದು ರಚನೆ, ಸಂಕ್ಷಿಪ್ತ ಮಾದರಿ. ನಾವು ಯಾವುದೇ ಒಂದು ಪರಮಾಣುವನ್ನು ತೆಗೆದುಕೊಂಡಾಗ
ಆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿದ್ದರೆ ಅದರ ಸುತ್ತಲೂ ಆ ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ. ಗೊತ್ತಾಯ್ತಲ್ಲ ಪರಮಾಣುವಿನ ರಚನೆ. ಹಾಗಾದ್ರೆ ಈಗ ನಾವು ಬರ್ತಕ್ಕಂತಹ ಮತ್ತೊಂದು ಫಲಿತಾಂಶ ಪರಮಾಣು ಸಂಖ್ಯೆ ಅಂತ ಬರುತ್ತೆ. ನಂತರ ಬರುವಂತಹ ಒಂದು ಅಂಶ ಪರಮಾಣು ಸಂಖ್ಯೆ. ನೋಡೋಣ, ಪರಮಾಣು ಸಂಖ್ಯೆ. ಈಗ ನೋಡಿ, ನಾನು ಒಂದು ಉದಾಹರಣೆಯನ್ನ ತೆಗೆದುಕೊಳ್ತೀನಿ. ನಾನು ನಿಮಗೆ ಕಾರ್ಬನ್ ಪರಮಾಣುವಿನ ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಇಲ್ಲಿ ಗಮನಿಸಿ, ನಾನು ಇಲ್ಲಿ ಬಿಳಿಯ ಚಾಕ್ಪೀಸ್ನಿಂದ ವೃತ್ತ ಹಾಕೋದು ಪ್ರೋಟಾನ್ಗಳು, ಮತ್ತೆ ಈ ಮತ್ತೊಂದು ಬಣ್ಣದ ಚಾಕ್ಪೀಸ್ನಿಂದ ಆಗ್ತಕ್ಕಂತಹ ವೃತ್ತಗಳು ನ್ಯೂಟ್ರಾನ್ಗಳು. ಅದನ್ನ ಗಮನಿಸಬೇಕು ನೀವು. ನೋಡಿ, ನೋಡಿ, ನಾನೀಗ ಆ ಬಿಳಿಯ ಬಣ್ಣದಲ್ಲಿ ಸೂಚಿಸಿರುವಂತಹ ಏನು ವೃತ್ತಾಕಾರದ ರಚನೆಗಳಿರ್ತವೆ, ಇವೆಲ್ಲವೂ ಏನಿವು ಪ್ರೋಟಾನ್ಗಳು. ಪ್ರೋಟಾನ್ಗಳು. ಓಕೆ. ಇನ್ನು ಮತ್ತೊಂದು ನಾನು ಬಣ್ಣದ ಚಾಕ್ಪೀಸಲ್ಲಿ ಏನು ಕಲ್ತಿದ್ದೀನಿ, ಅವು ನ್ಯೂಟ್ರಾನ್ಗಳು. ಈಗಾಗಲೇ ನಾನು ತಿಳಿಸಿದ್ದೀನಿ ನಿಮಗೆ. ಏನ್ ತಿಳಿಸಿದ್ದೀನಿ? ಪರಮಾಣುವಿನ ಯಾಕೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಏನಿರ್ತವೆ? ಪ್ರೋಟಾನ್ಗಳು ಮತ್ತು ಈಗ ನಾನು ಸೂಚಿಸಿರ್ತಕ್ಕಂತಹ ಏನು ಪರಮಾಣುವಿನ ಬೀಜ ಕೇಂದ್ರ ಇದೆ, ಆ ಬೀಜ ಕೇಂದ್ರದಲ್ಲಿ ಎಷ್ಟು ಪ್ರೋಟಾನ್ಗಳಿದಾವೆ? ಆರು ಪ್ರೋಟಾನ್, 6 ನ್ಯೂಟ್ರಾನ್. ಒಂದು ನಿಮಿಷ. ಓಕೆ, ನಾನು ಸೂಚಿಸಿರುವಂತಹ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಏನಾಗಿದೆ? ಎಸ್, ಪ್ರೋಟಾನ್ಗಳು 6 ಇದ್ದಾವೆ. ಅದೇ ರೀತಿಯಾಗಿ ನ್ಯೂಟ್ರಾನ್ಗಳು ಎಷ್ಟಿದ್ದಾವೆ? 6. ನ್ಯೂಟ್ರಾನ್ಗಳು ಎಷ್ಟಿದ್ದಾವೆ? 6. ಈಗ ಇಲ್ಲಿ ಸೂಚಿಸಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ? 6 ಅಲ್ವಾ? ಎಲೆಕ್ಟ್ರಾನ್ಗಳ ಸಂಖ್ಯೆಯೂ ಸಹ 6 ಇದೆ. ಓಕೆ, ವೆರಿ ಗುಡ್. ನೋಡಿ, ಹಾಗಾದ್ರೆ ಇಲ್ಲಿ ನಾವು ಯಾವುದೇ ಒಂದು ಪರಮಾಣುವನ್ನು ತೆಗೆದುಕೊಂಡಾಗ ಆ ಪರಮಾಣುವಿನಲ್ಲಿ ಎಷ್ಟು ಸಂಖ್ಯೆಯ ಪ್ರೋಟಾನ್ಗಳಿರ್ತಾವೋ ಅಷ್ಟೇ ಸಂಖ್ಯೆಯ ತಪ್ಪು. ನ್ಯೂಟ್ರಾನ್ ಇಲ್ಲಿ ಸರಿ ಇದೆ, ಆದರೆ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಧಾತುಗಳಲ್ಲಿ ಅಷ್ಟಿರಲ್ಲ. ಆದರೆ ಯಾವುದೇ ಪರಮಾಣುವನ್ನು ತೆಗೆದುಕೊಂಡಾಗ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತೋ ಎಲೆಕ್ಟ್ರಾನ್ಗಳ ಸಂಖ್ಯೆಯೂ ಸಹ ಆದ್ದರಿಂದಲೇ ಯಾವುದೇ ಒಂದು ಪರಮಾಣುವು ವಿದ್ಯುತ್ ತಟಸ್ಥವಾಗಿದೆ. ಪ್ರೋಟಾನಿನ ಆವೇಶ ಏನು? ಪ್ರೋಟಾನಿನ ಆವೇಶ ಧನಾತ್ಮಕ ಅಲ್ವಾ? ಎಲೆಕ್ಟ್ರಾನಿನ ಆವೇಶ ಏನು? ಧನಾವೇಶ. ಎಲೆಕ್ಟ್ರಾನ್ಗಳು ಧನಾವೇಶ ಕಣಗಳು. ನೋಡಿ,
ಇಲ್ಲಿ ಪರಮಾಣುವು ಧನಾವೇಶ ಕಣಗಳನ್ನು ಒಳಗೊಂಡಿದೆ ಮತ್ತು ಋಣಾವೇಶ ಕಣಗಳನ್ನು ಒಳಗೊಂಡಿದೆ. ಆದರೆ ಒಟ್ಟಾರೆಯಾಗಿ ಪ್ರಮಾಣವನ್ನು ತೆಗೆದುಕೊಂಡಾಗ ಆ ಪರಮಾಣು ಏನಾಗಿರುತ್ತೆ? ವಿದ್ಯುತ್ ತಟಸ್ಥವಾಗಿರುತ್ತೆ. ಅಂದ್ರೆ ಅದು ಧನಾವೇಶನೂ ಇರಲ್ಲ, ಋಣಾವೇಶ. ಏಕೆ ಅಂತ ಹೇಳಿದ್ರೆ ಯಾವುದೇ ಧಾತುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಆದ್ದರಿಂದ ಪರಮಾಣುವು ವಿದ್ಯುತ್ ತಟಸ್ಥವಾಗಿದೆ. ಈಗ ಹಾಗಾದ್ರೆ ಇಲ್ಲಿ ನಮಗೆ ಪರಮಾಣುವಿನ ಸಂಖ್ಯೆ ಅಂದ್ರೆ ಏನು ಅನ್ನೋದನ್ನು ನೋಡಿದ್ರೆ, ಈ ಯಾವುದೇ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನುಗಳ ಒಟ್ಟು ಸಂಖ್ಯೆಗೆ ಅದರ ಪರಮಾಣು ಸಂಖ್ಯೆ. ಹಾಗಾದ್ರೆ ಈ ಧಾತುವಿನಲ್ಲಿ ಇದು ಯಾವ ಧಾತುವಿನ ಪರಮಾಣು ಅಂತ ಹೇಳಿದ್ರೆ ನಾವಲ್ಲಿ ಯಾವ ಧಾತುವಿನ ಪರಮಾಣುವಿನ ಒಂದು ರಚನೆ ಬರೀತೀನಿ ಅಂತ ನಾನು ಎಸ್ ಇದು ಕಾರ್ಬನ್ ಪರಮಾಣುವಿನ ನಾನು ಹೇಳಿದಾಗಲೇ ನಿಮಗೆ ಕಾರ್ಬನ್ ಪರಮಾಣುವಿನ ಒಂದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಹಂಚಿಕೆಯನ್ನು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಈಗ ಹಾಗಾದರೆ ನಾನು ಹೇಳಿದೆ ನಿಮಗೆ ಪರಮಾಣು ಸಂಖ್ಯೆ ಅಂತ ಹೇಳಿದ್ರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ. ಹಾಗಾದರೆ ಇಲ್ಲಿ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು? ಎಸ್, ವೆರಿ ಗುಡ್. ಯಾರು ಕರೆಕ್ಟ್ ಹೇಳಿ? ಒಬ್ಬ ಹೇಳ್ತಾರೆ ಕರೆಕ್ಟ್ ಹೇಳ್ತಾರೆ. 6. ಕಾರ್ಬನ್ನಿನ ಪರಮಾಣುವಿನ ಸಂಖ್ಯೆ 6. ಏಕೆ ಕಾರ್ಬನ್ನಿನ ಪರಮಾಣು ಸಂಖ್ಯೆ 6? ಕರೆಕ್ಟ್ ಹೇಳಿದ್ರು. ಕಾರ್ಬನ್ನಿನ ಪರಮಾಣುವಿನ ಸಂಖ್ಯೆ 6 ಕರೆಕ್ಟ್. ಏಕೆ? ಏಕೆ 6? ಪರಮಾಣು ಸಂಖ್ಯೆ ಅಂದ್ರೆ ಏನು ಹೇಳಿ? ಪರಮಾಣು ಸಂಖ್ಯೆ ಅಂದ್ರೆ ಏನು? ಕರೆಕ್ಟ್. ಅದನ್ನ ಎತ್ತಿಂತ ಹೇಳ್ಬೇಕು. ಎತ್ತಿಂತ ಹೇಳಬೇಕು. ಪರಮಾಣು ಸಂಖ್ಯೆ ಅಂದ್ರೆ ಏನು? ಕರೆಕ್ಟ್ ಹೇಳು. ಅದನ್ನೇ ಸರಿ ಇದೆ ಉತ್ತರ ಹೇಳು. ಅದನ್ನೇ ಎತ್ತಿಂತ ಹೇಳು. ಆಯ್ತಪ್ಪ. ಪ್ರೋಟಾನಿನ ಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ ಎಲೆಕ್ಟ್ರಾನ್ ಸಂಖ್ಯೆ ಇರುತ್ತೆ. ಕರೆಕ್ಟ್. ಪರಮಾಣು ಸಂಖ್ಯೆ ಅಂದ್ರೆ ಏನದ್ರಲ್ಲಿ? ನಂದೀಶ, ಪರಮಾಣು ಸಂಖ್ಯೆ ಅಂದ್ರೆ ಏನು? ಊಟ ಮಾಡಿ ಮತ್ತೆ ಗಟ್ಟಿಯಾಗಿ ಜೋರಾಗಿ ಹೇಳೋ. ಆಯ್ತು, ನೀನು ಹೇಳ್ತಿರೋದೀಗ ಕಾರ್ಬನ್ನಿನ ಪರಮಾಣು ಸಂಖ್ಯೆ 6 ಏಕೆಂದರೆ ಅದರ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳಿರ್ತವೆ ಅಂತ ಹೇಳ್ತಾ ಇದ್ದೆ. ಕರೆಕ್ಟ್. ನಾನು ಈಗ ಕೇಳ್ತಾ ಇರೋದು ನಿಮಗೆ, ಆಗಲೇ ಕೇಳಿದ್ಬಿಟ್ರು. ನಾನು ಈಗ ಕೇಳ್ತಾ ಇರೋದು ಪರಮಾಣು ಸಂಖ್ಯೆ ಅಂದ್ರೇನು? ಪರಮಾಣು ಸಂಖ್ಯೆ ಎಂದರೇನು? ಪಾಠ ಲಕ್ಷ್ಯ ಕೊಟ್ಟು ಕೇಳಬೇಕು. ಒಬ್ಬರು ಇಲ್ಲ. ಕರೆಕ್ಟ್ ಹೇಳು. ಈಗ ಕಾರ್ಬನ್ನ ಪರಮಾಣು ಸಂಖ್ಯೆ 6 ಅಂತ ಹೇಳಿ. ಏಕೆ? ಏಕೆ 6? ಕೂತು ಹೇಳಮ್ಮ. ಕರೆಕ್ಟ್ ಹೇಳು. ಎಸ್, ಪ್ರೋಟಾನ್ಗಳ ಸಂಖ್ಯೆ 6 ಇರುತ್ತೆ. ಅದಕ್ಕೆ ಅದರ ಪರಮಾಣು ಸಂಖ್ಯೆ 6. ಹಾಗಾದ್ರೆ ಪರಮಾಣು ಸಂಖ್ಯೆ ಅಂದ್ರೆ ಏನು?
ಗಟ್ಟಿಯಾಗಿ ಹೇಳೋ ಮತ್ತೆ. ಬೀಜ ಕೇಂದ್ರದಲ್ಲಿ ಉಂಟಾದ ಪರಮಾಣುಗಳ ಸಂಖ್ಯೆ. ಎಸ್, ವೆರಿ ಗುಡ್. ಬೀಜ ಕೇಂದ್ರದಲ್ಲಿ ಉಂಟಾದ ಅಲ್ಲ, ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಪರಮಾಣು ಸಂಖ್ಯೆ ಅಂತೇಳಿ ಕರಿತೀವಿ. ಓಕೆ, ಈ ಒಂದು ಪರಮಾಣು ಸಂಖ್ಯೆಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ Z ಅಕ್ಷರದಿಂದ ಸೂಚಿಸ್ತೀವಿ. ಯಾವುದೇ ಧಾತುವಿನ ಪರಮಾಣು ಸಂಖ್ಯೆಯನ್ನ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಷಣ್ಮುಖ ಹೇಳು, ಪರಮಾಣು ಸಂಖ್ಯೆಯನ್ನ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಗಟ್ಟಿಯಾಗಿ ಹೇಳು. ಅಲ್ವಾ? ಪರಮಾಣು ಸಂಖ್ಯೆಯನ್ನು ನಾವು Z ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಓಕೆ, ಈಗ ನಮಗೆ ಪರಮಾಣು ಸಂಖ್ಯೆ ಅಂದ್ರೆ ಗೊತ್ತಾಯ್ತು. ಈಗ ಇನ್ನೊಂದು ಅಂಶ ಪರಮಾಣು ರಾಶಿ ಸಂಖ್ಯೆ. ಪರಮಾಣು ರಾಶಿ ಸಂಖ್ಯೆ. ಈ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿದ್ರೆ ಸೀದಾ ಕುತ್ಕೊಳ್ಳ ಯಾಕೆ ನೋಡಿ, ಈ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿದ್ರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನುಗಳು ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ. ಆ ಪರಮಾಣುವಿನ ಬೀಜ ಕೇಂದ್ರ ಏನಿದೆ, ಆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನುಗಳು ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತಕ್ಕೆ ನಾವು ಪರಮಾಣು ರಾಶಿ ಸಂಖ್ಯೆ. ಆ ಪರಮಾಣು ರಾಶಿ ಸಂಖ್ಯೆಯನ್ನ ಎ ಅಕ್ಷರದಿಂದ ಸೂಚಿಸುತ್ತೇವೆ. ಪರಮಾಣು ರಾಶಿ ಸಂಖ್ಯೆಯನ್ನ ಎ ಅಕ್ಷರದಿಂದ ನೋಡಿ. ಪರಮಾಣು ಸಂಖ್ಯೆಯನ್ನ Z ಅಕ್ಷರದಿಂದ, ಪರಮಾಣು ರಾಶಿ ಸಂಖ್ಯೆಯನ್ನ ಎ ಅಕ್ಷರದಿಂದ. ಹಾಗಾದ್ರೆ ಇಲ್ಲಿ ಈ ಧಾತುವಿನ ಪರಮಾಣುವಿನಲ್ಲಿ, ಯಾವ ಧಾತುವಿನ ಪರಮಾಣುವಿನಲ್ಲಿ? ಕಾರ್ಬನ್ ಧಾತುವಿನ ಪರಮಾಣುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿದೆ? ಪ್ರೋಟಾನ್ಗಳ ಸಂಖ್ಯೆ 6. ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಿದೆ? 6. ಹಾಗಾದರೆ ಪರಮಾಣು ರಾಶಿ ಸಂಖ್ಯೆ ಎಷ್ಟು? 12 ಅಲ್ವಾ? ಯಾವುದರ ಪರಮಾಣು ರಾಶಿ ಸಂಖ್ಯೆ? ಎಲ್ಲರೂ ಒಟ್ಟಾಗಿ ಹೇಳ್ಬಾರ್ದು, ಗೊತ್ತಿದ್ದರೂ ಕೈ ಎತ್ತಬೇಕು. ಓಕೆ, ಸೊ ಕಾರ್ಬನ್ ಪರಮಾಣುವಿನ ರಾಶಿ ಸಂಖ್ಯೆ ಎಷ್ಟು? 12 ಅಲ್ವಾ? ಹಾಗಾದ್ರೆ ಈ ರೀತಿಯಾಗಿ ವೆರಿ ಗುಡ್. ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಧಾತುವಿನ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನ ನಾವು ಪರಮಾಣು ರಾಶಿ ಸಂಖ್ಯೆ ಎಂದು ಕರೀತೀವಿ. ಪುನೀತ್, ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಯಾರು ಹೇಳ್ತೀರಿ? ಹೇಳ್ತೀರಿ? ಬೀಜ ಕೇಂದ್ರದ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತಕ್ಕೆ ಪರಮಾಣುಗಳ ರಾಶಿ ಸಂಖ್ಯೆ ಎನ್ನುವುದು. ವೆರಿ ಗುಡ್ ಅಲ್ವಾ? ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ಪರಮಾಣು ರಾಶಿ ಸಂಖ್ಯೆ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ನಾನು ನಿಮಗೆ ಒಂದು 2 ಪ್ರಶ್ನೆಯನ್ನು ಕೇಳ್ತೀನಿ, ಉತ್ತರಿಸಿ ನೋಡೋಣ. ಇಲ್ಲಿ ನಮಗೆ
ಧಾತುವಿನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ 7 ಪ್ರೋಟಾನ್ಗಳು ಮತ್ತು 7 ನ್ಯೂಟ್ರಾನ್ಗಳಿವೆ. ಅರ್ಥ ಆಗ್ತಿದೆ ಹೇಳೋದು? ಯಾವುದರ ಪರಮಾಣುವಿನ ಬೀಜ ಕೇಂದ್ರದಲ್ಲಿ? ನೈಟ್ರೋಜನ್ನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ 7 ಪ್ರೋಟಾನ್ಗಳು ಮತ್ತು ಹಾಗಾದ್ರೆ ನೈಟ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 2. 14. ಸರಿನಾ? ತಪ್ಪು. ಎಷ್ಟು? 7. ಅವನು ಹೇಳಿದ 14 ಯಾಕೆ ತಪ್ಪು? ಎಸ್, ಅದು ಪರಮಾಣುವಿನ ರಾಶಿ ಸಂಖ್ಯೆ. ನಾನು ಕೇಳಿದ್ದು ಪರಮಾಣು ಸಂಖ್ಯೆ ಅಲ್ವಾ? ನೈಟ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 7. ಪರಮಾಣು ರಾಶಿ ಸಂಖ್ಯೆ 14 ಅಲ್ವಾ? ಹಾಗಾದ್ರೆ ಇಲ್ಲಿ ಒಂದು ಕೋಷ್ಟಕವನ್ನ ನಾವು ತುಂಬೋಣ. ಆ ಕೋಷ್ಟಕವನ್ನ ರಚಿಸೋಣ. ಓಕೆ, ಈ ಕೋಷ್ಟಕ ಬರ್ತಾರೆ ಎಲ್ಲರೂ. ಒಂದು ಕೋಷ್ಟಕವನ್ನು ಎಷ್ಟು ಇದು ಮಾಡಬೇಕು? ನೋಡಿ, ಇಲ್ಲಿ ನಾನು ಒಂದು ಕೋಷ್ಟಕವನ್ನು ಬರ್ತೇನೆ. ಧಾತುವಿನ ಹೆಸರು, ಧಾತುವಿನ ಸಂಕೇತ, ಪ್ರೋಟಾನ್ಗಳ ಸಂಖ್ಯೆ, ನ್ಯೂಟ್ರಾನ್ಗಳ ಸಂಖ್ಯೆ, ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ. ಈಗ ನೋಡಿ, ಹೈಡ್ರೋಜನ್ ಹೈಡ್ರೋಜನ್ನ ಸಂಕೇತ ಯಾರು ಹೇಳ್ತೀರ? ಹೈಡ್ರೋಜನ್ನಿನ ಸಂಕೇತ ಎಸ್ ಎಚ್. ಎಚ್ ಹೈಡ್ರೋಜನ್ ಸಂಕೇತ ಎಚ್. ಹೈಡ್ರೋಜನ್ ಪರಮಾಣುವಿನಲ್ಲಿ ಒಂದು ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ಗಳು ಇರೋದಿಲ್ಲ. ಹೈಡ್ರೋಜನ್ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಎಷ್ಟು ಪ್ರೋಟಾನ್ಗಳಿರ್ತವೆ?
ಹೈಡ್ರೋಜನ್ನ ಪರಮಾಣು ಸಂಖ್ಯೆಯನ್ನು ಬಂದು ಬರೀಬೇಕು. ಹೈಡ್ರೋಜನ್ನ ಪರಮಾಣು ಸಂಖ್ಯೆಯನ್ನು ಬರೀಬೇಕು. ಯಾರು ಬರೀತೀರಾ? ಹೈಡ್ರೋಜನ್ನಿನ ಪರಮಾಣುವಿನ ಸಂಖ್ಯೆ ವೆರಿ ಗುಡ್ ಅಲ್ವಾ? ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 1. ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಯಾವುದು? ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಎಸ್. ಸರಿನಾ? ಯೋಚನೆ ಮಾಡಿ. ತಪ್ಪು. ಉದಯ್, ಏಕೆ ತಪ್ಪು? ಎಲ್ಲಿದೆ? ತಪ್ಪು ಅಂತ ಹೇಳಿದ್ದು ಸರಿ, ಏಕೆ ತಪ್ಪು? ಇಂಟೆನ್ಷನ್ ನೋಡು, ಸರಿ ಇದೆಯಾ? ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಏನು ವೆಂಕಟೇಶ? ಯಾವುದರ ಒಟ್ಟು ಸಂಖ್ಯೆ? ಅಲ್ವಾ? ಗೊತ್ತಾಯ್ತು? ಅಳಿಸ್ಬೇಡ್ತಾರೆ, ಇಲ್ಲಿ ಅಳಿಸೋದಿದೆ ಏನು ಗೊತ್ತಾಯ್ತಾ? ಎಷ್ಟು? ಸರಿಯಾಗಿ ಬರೀ, ಮೇಲೆ ಬರೀ ಸ್ವಲ್ಪ. ಎಸ್, ವೆರಿ ಗುಡ್ ಅಲ್ವಾ? ಪರಮಾಣು ರಾಶಿ ಸಂಖ್ಯೆನೂ ಸಹ ಒಂದಾಗುತ್ತೆ. ಯಾಕೆ ಪರಮಾಣು ರಾಶಿ ಸಂಖ್ಯೆನೂ ಸಹ ಒಂದಾಗುತ್ತಂದ್ರೆ ಅಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿದೆ? ಆ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ನಾವು ಸೇರಿಸಿದಾಗ 1 + 0 ಗೊತ್ತಾಯ್ತಾ? ಓಕೆ. ಈಗ ನೆಕ್ಸ್ಟ್ ನೋಡಿ, ಹೀಲಿಯಂ. ಈ ಹೀಲಿಯಂ ಧಾತುವಿನ ಸಂಕೇತ He. ಹೀಲಿಯಂ ಧಾತುವಿನ ಸಂಕೇತ ಏನು? He. ಅಲ್ಲಿ ನೋಡಿ, ಇದರಲ್ಲಿ ಒಟ್ಟು 2 ಪ್ರೋಟಾನ್ಗಳು ಮತ್ತು 2 ನ್ಯೂಟ್ರಾನ್ಗಳಿರ್ತವೆ. ಹಾಗಾದರೆ ಈ ಒಂದು ಹೀಲಿಯಂ ಧಾತುವಿನ ಪರಮಾಣು ಸಂಖ್ಯೆಯನ್ನ ಬರೀಬೇಕು. ವಿಜಯ್ ಕುಮಾರ್ ಬರೀ, ಪರಮಾಣು ಸಂಖ್ಯೆ ಬರೆಯೋದು. ಹೀಲಿಯಂ ಧಾತುವಿನ ಪರಮಾಣು ಸಂಖ್ಯೆ ಬರೀಬೇಕು. ಹೀಲಿಯಂ ಬರ್ಕೋ. ಗುಡ್. ನೋಡಿ, ನಿಮ್ಮ ಗೆಳೆಯ ಹೀಲಿಯಂನ ಪರಮಾಣು ಸಂಖ್ಯೆ 1 ಅಂತ ಬರ್ತದೆ, ಸರಿನಾ? ಪರಮಾಣು ಸಂಖ್ಯೆ ಅಂದ್ರೆ ಪರಮಾಣು ಸಂಖ್ಯೆ ಅಂದ್ರೆ ಏನು? ಯಾರು ಬರೀತೀರಾ? ಬೇರೆ ಯಾರು ಬರೀತೀರಾ? ಹೀಲಿಯಂನ ಪರಮಾಣು ಸಂಖ್ಯೆ ಎಷ್ಟಾಗುತ್ತೆ? ಪರಮಾಣು ಸಂಖ್ಯೆ ಅಂದ್ರೇನು? ಎದ್ದಿಂತ ಹೇಳ್ಬೇಕು. ಪರಮಾಣುಗಳ ಸಂಖ್ಯೆ ಅಂದರೆ ಪ್ರೋಟಾನ್ಗಳ ಸಂಖ್ಯೆ. ಪರಮಾಣುವಿನ ಸಂಖ್ಯೆ ಅಂದ್ರೆ ಪ್ರೋಟಾನ್ಗಳು. ಎಲ್ಲಿ ಇರುವ ಪ್ರೋಟಾನ್ಗಳ ಸಂಖ್ಯೆ? ಬೀಜ ಕೇಂದ್ರದಲ್ಲಿ. ಎಸ್ ಅಲ್ವಾ? ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಎಷ್ಟು? 6 ಇದೆ. ನೋಡಲ್ಲಿ ಕೊಟ್ಟಿದ್ದೀನಿ, ಓದು ನೋಡು. ಇಲ್ಲಿ ಬಾಯಿ
ಗಟ್ಟಿಯಾಗಿ ಜೋರಾಗಿ ಹೇಳಬೇಕು. ಧಾತುವಿನ ಹೆಸರು ಓದು ಹೀಲಿಯಂ. ಧಾತುವಿನ ಹಾ ಹಾ ಹೇಳಿ. ಹಾಗಾದ್ರೆ ಪರಮಾಣು ಸಂಖ್ಯೆ ಅಂದ್ರೇನು? ಪರಮಾಣು ಸಂಖ್ಯೆ ಅಂದ್ರೆ ಏನು? ಹಾ ಗಟ್ಟಿಯಾಗಿ ಹೇಳು. ಹಾ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳು ನ್ಯೂಟ್ರಾನ್ಗಳಲ್ಲ. ವೆಂಕಟೇಶ್ ಪರಮಾಣುವಿನಲ್ಲಿ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯು ಪರಮಾಣುವಿನ ಸಂಖ್ಯೆ. ಗೊತ್ತಾಯ್ತಾ? ಏನ್ ಹೇಳು? ಪ್ರೋಟಾನ್ಗಳು ಪರಮಾಣು. ಯಾರ್ಯಾರಿಗಿನ ಪರಮಾಣು ಸಂಖ್ಯೆ? ಇನ್ನೊಮ್ಮೆ ಪರಮಾಣು ಸಂಖ್ಯೆ ಅಂದ್ರೆ ಏನು ಹೇಳ್ತಿದ್ದಾರೆ? ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯೇ ಪರಮಾಣುಗಳ ಸಂಖ್ಯೆ ಅಲ್ವಾ? ಈಗ ಹೇಳು. ಹೌದಾ? ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಹಂಗಾದ್ರೆ ಇಲ್ಲಿ ಪರಮಾಣು ಸಂಖ್ಯೆ ಎಷ್ಟಾಗುತ್ತೆ? ಹೀಲಿಯಂ ಎಷ್ಟು ಪ್ರೋಟಾನ್ ಅದಾವಲ್ಲಿ? ಎಲ್ಲಿ ನೋಡಾಕತ್ತೀವಿ ಪ್ರೋಟಾನ್ಗಳ ಸಂಖ್ಯೆಯನ್ನ? ಅಲ್ಲಿ ನೋಡು, ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿದೆ? ಹಾಗಾದ್ರೆ ಅದು ಪರಮಾಣು ಸಂಖ್ಯೆ ಎಷ್ಟಾಯ್ತು? ಯಾರು ಹೇಳ್ತೀರಾ? ಎರಡಲ್ವಾ? ಪ್ರೋಟಾನ್ಗಳ ಸಂಖ್ಯೆ ಎರಡಿದೆ, ಅದಕ್ಕೆ ಅದರ ಪರಮಾಣು ಸಂಖ್ಯೆ ಬರೀರಿ. ಪರಮಾಣು ರಾಶಿ ಸಂಖ್ಯೆ ಯಾರು ಬರೀತಾರೆ? ಅವರ ಮೂಲಕ ಹೇಳ್ತೇನೆ. ಉಳಿದ ನಂದೀಶ ಪರಮಾಣು ರಾಶಿ ಸಂಖ್ಯೆ ಬರೀಬಾ. ಎದ್ವಾ? ಸರಿಯಾ? ಅಲ್ವಾ? ಪರಮಾಣು ರಾಶಿ ಸಂಖ್ಯೆ ಯಾಕಂತ ಹೇಳಿದ್ರೆ ಎಸ್ ಇಲ್ಲಿ ಯಾರದವಲ್ಲ, ಪ್ರೋಟಾನ್ಗಳ ಸಂಖ್ಯೆ ಏನಿದೆ, ನ್ಯೂಟ್ರಾನ್ಗಳ ಸಂಖ್ಯೆ. ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಇನ್ನೊಂದು ಬರೀತೀನಿ ನೋಡಿ, ಆಮ್ಲಜನಕ. ನೋಡಿ, ಧಾತುವಿನ ಸಂಕೇತ ಏನು? ಆಮ್ಲಜನಕದ ಧಾತುವಿನ ಸಂಕೇತ ಯಾರಿದ್ದಾರೆ? ಆಮ್ಲಜನಕದ ಧಾತುವಿನ ಸಂಕೇತ ಅಮಿತ್ ಆಮ್ಲಜನಕದ ಧಾತುವಿನ ಸಂಕೇತ ಆಮ್ಲಜನಕ ಆಕ್ಸಿಜನ್. ಕರೆಕ್ಟ್ ಹೇಳಿ. ಓ ಅಲ್ವಾ? ಮತ್ತೆ ಆಮ್ಲಜನಕದ ಸಂಕೇತ ಓ. ಬೆಲೆ ಕೇಳಿದ್ರೆ ನನಗೆ 30 ಧಾತುಗಳ ಸಂಕೇತಗಳು ಗೊತ್ತಿರಬೇಕು. ಈಗ ನೋಡಿ, ಆಮ್ಲಜನಕದ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳು 8, ಅದರ ಸುತ್ತಲೂ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಮತ್ತು ಅದರ ಬೀಜ ಕೇಂದ್ರದಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ 8. ಹಾಗಾದರೆ ಅದರ ಪರಮಾಣು ಸಂಖ್ಯೆ ಎಷ್ಟು? ಆಮ್ಲಜನಕದ ಪರಮಾಣು ಸಂಖ್ಯೆ
8 ವೆರಿ ಗುಡ್ ವೆರಿ ಗುಡ್ ಅಲ್ವಾ ಆಮ್ಲಜನಕದ ಪರಮಾಣು ಸಂಖ್ಯೆ 8 ಪರಮಾಣು ರಾಶಿ ಸಂಖ್ಯೆ ಎಷ್ಟು ಯಾರು ವೆರಿ ಗುಡ್ ಅಲ್ವಾ ಪರಮಾಣು ರಾಶಿ ಸಂಖ್ಯೆ ಈ ರೀತಿಯಾಗಿ ನಾವು ಈ ಅವಧಿಯಲ್ಲಿ ಆ ಧಾತುಗಳ ಒಂದು ಪರಮಾಣು ಸಂಖ್ಯೆ ಅಂದ್ರೇನು ಮತ್ತು ಪರಮಾಣು ರಾಶಿ ಸಂಖ್ಯೆ ಅಂದ್ರೇನು ಅಂತ ತಿಳ್ಕೊಳ್ಳಿ. ಒಂದೇ ಬರ್ಬಾರ್ದು ಪರಮಾಣು ಸಂಖ್ಯೆ ಎಂದರೇನು? ಎರಡನೇದು ಪರಮಾಣು ರಾಶಿ ಸಂಖ್ಯೆ ಎಂದರೇನು? ಮೂರನೇದು ಪರಮಾಣುವಿನ ಮೂಲಭೂತ ಕಣಗಳನ್ನು ಹೆಸರಿಸಿ.